ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ದೊಡ್ಡ ಗ್ಯಾಪ್ ಆಗೋಗಿತ್ತು, ಊರಲ್ಲಿರಲಿಲ್ಲ. ಆ ಕಾರಣದಿಂದಾಗಿ ಇವತ್ತು ನಿನ್ನೆಯ ಚಾಟ್ ಸ್ಟಾಕ್ನ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ನಾಳೆ ಶುಕ್ರವಾರ ಯಾವ ರೀತಿಯಾಗಿರುತ್ತೆ ಮಾರ್ಕೆಟು, ಏನು ಕತೆ ಅಂತ ನೋಡ್ತಾ ಒಂದು ಬಾಟಮ್ ಔಟ್ ಆಯ್ತೇನೋ ಅನ್ನೋ ಥರ ಕ್ಲೋಸಿಂಗ್ ಆಗಿದೆ ಮಾರ್ಕೆಟು. ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. RBI ಮೀಟ್ ಇತ್ತಲ್ವ ಮೊನ್ನೆ, ಸೊ ಅದರಲ್ಲಿ ಯಾವ ರೀತಿ ಅಂತ ಬದಲಾವಣೆಗಳಾಗಿಲ್ಲ. ಐ ಥಿಂಕ್ ನಿನ್ನೆ ಇದ್ದಿದ್ದು. ಸೊ ಏನು 5.5% ಇತ್ತು, ಅದನ್ನೇ ಇಟ್ಟಿದ್ದಾರೆ. ಆದರೆ ತುಂಬ ಒಳ್ಳೆಯ ರೀತಿಯಾದಂಥ ಕಾಮೆಂಟ್ರಿ ಬಂದಿದೆ RBI ಗವರ್ನವರಿಂದ. ಈ ಕಾರಣದಿಂದಾಗಿ ಸೊ ಮಾರ್ಕೆಟು ಅದು ಅಪ್ರಿಷಿಯೇಟ್ ಆಗಿದೆ. ಸುಮಾರು ವಿಚಾರಗಳಲ್ಲಿ ಒಂದಿಷ್ಟು ಈಸಿಂಗ್ ಮಾಡುವಂಥದ್ದನ್ನು ಹೇಳಿದ್ದಾರೆ. ಮೆಥಡ್ಸ್ ಆಗಿರ್ಬೋದು, ಸಾಲ ಕೊಡೋದಾಗಿರ್ಬೋದು, ಈ ಕ್ರೆಡಿಟ್ ಈಸಿಂಗ್ ಅನ್ನೋದನ್ನು ಬ್ಯಾಂಕಿಂಗ್ ಸ್ಟಾಕ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಅದನ್ನು ಮಾಡಿರುವಂಥದ್ದು. ಮುಂದೆ ನಾವು ರೇಟ್ ಕಟ್ಟಿಗೂ ಕೂಡ ನಾವು ತಯಾರಿದ್ದೀವಿ, ಎದುರು ನೋಡ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು ಒಂದು ಪಾಸಿಟಿವಿಟಿನ ಕೊಟ್ಟಿದೆ. ಇಯರ್ ಆನ್ ಇಯರ್ ಇನ್ಫ್ಲೇಷನ್ ರೇಟನ್ನು ಕೂಡ ಕಮ್ಮಿ ಮಾಡಿದಾರಲ್ವ, 2.8% ಏನೋ 2.6%ಗೆ ಫುಲ್ ಇಯರ್ ಫೋರ್ಕಾಸ್ಟ್ನ ಕೆಳಗಡೆ ಮಾಡಿದ್ದಾರೆ. FY26 ಗ್ರೋತನ್ನು ಕೂಡ 6.8%ಗೆ ಇಟ್ಟಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಮಾರ್ಕೆಟು ಒಂದು ಸಕಾರಾತ್ಮಕವಾಗಿ ನೋಡ್ತು, ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರು. ಸೊ ಓವರ್ ಆಲ್ ಟಾಪ್ ಗೇನ್ ಅಂತ ನೋಡೋದಾದ್ರೆ ಟಾಟಾ ಮೋಟರ್ಸ್. ಕಾರಣ ಏನು ಅಂದರೆ ಇಯರ್ ಆನ್ ಇಯರ್ ಇವಾಗ ಡೇಟಾ ಬಂದಿದೆ, ಕಾರ್ ಸೇಲ್ಸ್ ಎಷ್ಟಾಗಿದೆ ಅಂತ. ಮೊದಲ ಸ್ಥಾನದಲ್ಲಿ ಅಫ್ಕೋರ್ಸ್ ಮಾರುತಿ ಸುಜುಕಿ ಇದೆ. ಎರಡನೇ ಸ್ಥಾನದಲ್ಲಿ ಟಾಟಾ ಮೋಟರ್ಸ್ ಇದೆ. ಅತಿ ಹೆಚ್ಚು ಕಾರ್ ಸೇಲ್ ಮಾಡಿರೋದು ಸೆಪ್ಟೆಂಬರಲ್ಲಿ ಕಂಪೇರ್ ಟು ಲಾಸ್ಟ್ ಇಯರ್ ಟು ದಿಸ್ ಇಯರ್ ನೋಡೋದಾದ್ರೆ. ಆ ಕಾರಣದಿಂದಾಗಿ ಟಾಟಾ ಮೋಟರ್ಸಲ್ಲಿ ಇನ್ನೊಂದು ಡಿಮರ್ಜರ್ ನ್ಯೂಸ್ ಬೇರೆ ಇದೆ ಅಲ್ವಾ. ಅವ್ರದ್ದು ಕಮರ್ಷಿಯಲ್ ವೆಹಿಕಲ್ ಮತ್ತು ಪ್ಯಾಸೆಂಜರ್ ವೆಹಿಕಲ್ ಎರಡು ಕೂಡ ಸ್ಪ್ಲಿಟ್ ಆಗ್ತಾ ಇದೆ. ಸದ್ಯಕ್ಕೆ ಎರಡು ಒಂದೇ ಆಗಿತ್ತು, ಇನ್ನು ಮುಂದೆ ಅದೆರಡು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ವ್ಯಾಲ್ಯೂಷನ್ ಕೂಡ ಚೇಂಜಸ್ ಆಗ್ತಾ ಹೋಗ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಅಕ್ಟೋಬರ್ 14 ಏನೋ ಹೇಳಿದಾರಲ್ವ ರೆಕಾರ್ಡ್ ಡೇಟು, ಅಕ್ಟೋಬರ್ 14 ಒಳಗಡೆ ಯಾರ್ಯಾರು ಟಾಟಾ ಮೋಟರ್ಸ್ನ ಖರೀದಿ ಮಾಡ್ತಾರೋ ಅವರಿಗೆ ಅದು ಡಿಮರ್ಜರ್ ಆದಾಗಲೂ ಕೂಡ ಅದೇ ರೀತಿಯಂಥ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾಳೆ ಚಾರ್ಟ್ ಸ್ಟಾಕ್ ನಾನು ಹೇಳ್ತೀನಿ. ಬಟ್ ಅಕ್ಟೋಬರ್ 14 ತನಕ ತುಂಬ ವೊಲಟೈಲ್ ಆಗಿರುತ್ತೆ ಟಾಟಾ ಮೋಟರ್ಸು, ಹಾಗಾಗಿ ನೀವು ಹುಷಾರಾಗಿರ್ತಾ ಹೋಗಬೇಕು. ಸೊ ಟಾಟಾ ಮೋಟರ್ಸೇ ನಿಫ್ಟಿ 50 ಟಾಪ್ ಗೇನರ್ ಆಗಿತ್ತು. ಶ್ರೀರಾಮ್ ಫೈನಾನ್ಸಲ್ಲೂ ಕೂಡ 5% ಅಪ್ ಮೂವ್ಮೆಂಟ್ ಬಂದಿತ್ತು. ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದ್ರೆ ಟಾಟಾ ಸ್ಟೀಲ ಇಲ್ಲ, ಅಲ್ಟ್ರಾಟೆಕ್ ಸಿಮೆಂಟ್ ಅಂತ ಕಾಣಿಸುತ್ತೆ, ಇಲ್ಲ ಬಜಾಜ್ ಫೈನಾನ್ಸ್ ಇದೆ. ಸೊ ಬಜಾಜ್ ಫೈನಾನ್ಸ್ ಯಾಕೆ ಇದನ್ನ ನೆಗೆಟಿವ್ ಆಗಿ ನೋಡಿದೆ ಅನ್ನೋದನ್ನು ಗೊತ್ತಿಲ್ಲ. ಬಟ್ ಕಾಂಪಿಟೇಟರ್ ಶ್ರೀರಾಮ್ ಫೈನಾನ್ಸ್, ಜಿಯೋ ಫೈನಾನ್ಸ್ ಎರಡು ಕೂಡ ಪಾಸಿಟಿವ್ ಆಗಿತ್ತು. 1.12% ಕರೆಕ್ಷನ್ ಬಂದಿರೋದ್ರ ಮೂಲಕ ಬಜಾಜ್ ಫೈನಾನ್ಸು ನಿಫ್ಟಿ 50 ಟಾಪ್ ಲೂಸರ್ ಆಗಿತ್ತು ಬುಧವಾರದ ದಿನ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದ್ರೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸು ಮತ್ತೆ ಪಾಸಿಟಿವ್ ಆದಂಗೆ ಕಾಣಿಸ್ತಾ ಇದೆ. ಅದಾನಿ ಪವರಲ್ಲಿ 5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಟಾಪ್ ಗೇನರ್ ಆಗಿದೆ. ನಮ್ಮ ಡಿಫೆನ್ಸ್ ಸ್ಟಾಕ್ಸ್ಗಳಲ್ಲೂ ಕೂಡ ಇವಾಗ ಶಿಪ್ ಬಿಲ್ಡಿಂಗ್ ಇದರಲ್ಲೆಲ್ಲ ಮತ್ತೆ ಗೌರ್ಮೆಂಟು ಇನ್ವೆಸ್ಟ್ ಮಾಡ್ತಾರೆ, ಈ ಥರದ್ದೆಲ್ಲ ನ್ಯೂಸ್ ಬಂದಿದೆ, ಡೀಲ್ ಆಗ್ತಾ ಇದೆ ಅಂತ ಕಾರಣದಿಂದಾಗಿ ಅದು ಕೂಡ ಒಂದು ಫೋಕಸ್ಸಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಹ್ಯುಂಡೈ ಅನ್ಸುತ್ತೆ 1.83%. ಯಾಕಂದರೆ ನೋಡಿ ಟಾಪ್ 3 ಸ್ಥಾನದಲ್ಲಿ ಇವಾಗ ಮಾರುತಿ ಸುಜುಕಿ, ಅದಾದಮೇಲೆ ಟಾಟಾ ಮೋಟರ್ಸ್, ಅದಾದಮೇಲೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಇದ್ದಾರೆ. ಹ್ಯುಂಡೈ ಅವರು ಇಲ್ಲ ಅಲ್ಲಿ, ಸೊ ಜಾಸ್ತಿ ಕಾರ್ ಸೇಲ್ ಮಾಡಿರೋದ್ರಲ್ಲಿ. ಅದೇ ರೀತಿಗೆ ಬಜಾಜ್ ಹೋಲ್ಡಿಂಗ್, ಬಜಾಜಲ್ಲಿ ಏನೋ ನ್ಯೂಸ್ ಇರಬೇಕು. ಬಜಾಜ್ ಫೈನಾನ್ಸು ಕೂಡ ಡೌನ್ ಆಗಿದೆ, ಬಜಾಜ್ ಹೋಲ್ಡಿಂಗು ಕೂಡ ಡೌನ್ ಆಗಿದೆ. 2.05% ಕರೆಕ್ಷನ್ ಬಂದಿದೆ. ಸೊ ಸ್ಕ್ರೀನರು ನೋಡ್ತಾ ಬಂದಿದ್ವಿ IT ಸೆಕ್ಟರ್ ಯಾವ ರೀತಿ ಆಗ್ತಾ ಇದೆ ಅಂತ. ಸ್ವಲ್ಪ ಟೆಂಪ್ರರಿ ಪಾಸ್ ಆಗಿದೆ. US ಅಲ್ಲಿ ನೋಡಿ ಶಟ್ ಡೌನ್ ಬೇರೆ ನಡೀತಿದೆ. ಶಟ್ ಡೌನ್ ಏನಂದರೆ ಈಗ ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ಅವರು ಅಲ್ಲಿಯ ಪಾರ್ಲಿಮೆಂಟ್ ಏನು ಕಾಂಗ್ರೆಸ್ ಅಂತ ಕರೀತಾರೆ, ಅಲ್ಲಿ ಅವರು ಮತ್ತೆ ಪ್ರೆಸಿಡೆಂಟು ಎಲ್ಲ ಒಪ್ಪಿಗೆ ಕೊಡಬೇಕು. ಹೊಸ ಬಿಲ್ಲಿಂಗ್ ಏನು ಬಜೆಟಲ್ಲಿ ಅಪ್ರೂವಲ್ ಕೊಡಬೇಕು, ನೆಕ್ಸ್ಟ್ ಏನೇನು ಸ್ಪೆಂಡಿಂಗ್ ಇದೆಯೋ ಅದಕ್ಕೆ. ಅದು ಮಾಡಲಿಲ್ಲ ಅಂತಂದರೆ ಸೆಪ್ಟೆಂಬರ್ 30 ಒಳಗಡೆ ಏನಾಗುತ್ತೆ, ಗೌರ್ಮೆಂಟ್ ಶಟ್ ಡೌನ್ ಆಗುತ್ತೆ. ಇದಾಗಿಲ್ವಾ ಅಂದರೆ ಹಿಂದೆ ಆಗಿತ್ತು 2018 ಇನ್ನೊಂದ್ಸಲ 6 ವರ್ಷದ ಹಿಂದೆ ಆಗಿತ್ತು ಇದೇ ರೀತಿಯಾದಂಥ ಸಿಚುವೇಷನಲ್ಲಿ. ಈಗೇನಾಗುತ್ತೆ ಅಂತಂದರೆ ಸುಮಾರು 7.5 ಲಕ್ಷ ಜಾಬ್ಗಳು ಏನೇನು US ಗೌರ್ಮೆಂಟ್ ಜಾಬ್ಸಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ಇವಾಗ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ತುಂಬ ಒಂದು ಅತ್ಯಗತ್ಯ ಕೆಲಸ ಅಲ್ಲ ಅಂತ ಇರ್ತಾರಲ್ಲ ಅವರೆಲ್ಲ ಇವಾಗ ಕೆಲಸ ಮಾಡೋದೇ ಇಲ್ಲ, ಅವ್ರ ಕೆಲಸದಿಂದ ಬಿಟ್ಟು ಹೋಗಬೇಕಾಗುತ್ತೆ. ಇನ್ನೂ ಸ್ವಲ್ಪ ಅಂದರೆ ಫರ್ಲೋ ಅಂತ ತಗೊತಾರೆ. ಅಂದರೆ ಫರ್ಲೋ ಅಂತಂದರೆ ದೊಡ್ಡ ದೀರ್ಘಕಾಲೀನ ರಜೆ, ಅನಿರೀಕ್ಷಿತವಾಗಿ ಒಂದು ರಜೆಯಲ್ಲಿ ಹೋಗಬೇಕಾಗುತ್ತೆ ಅವರು, ಸಂಬಳ ಏನಿರೋದಿಲ್ಲ. ಇನ್ನು ಎಸೆನ್ಷಿಯಲ್ ಅಂತಿರೋರು ಕೂಡ ಕೆಲಸ ಮಾಡಬೇಕಾಗುತ್ತೆ, ಆದರೆ ಅವರಿಗೆ ಬಿಲ್ಲಿಂಗ್ ಆಗಿ ಅದು ಬಜೆಟ್ ಬರೋ ತನಕ ಸಂಬಳ ಬರೋದಿಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರೋ ಸಂಬಳ ಬಂದರೆ ಕೆಲಸ ಮಾಡೋರು ಕಡಿಮೆ, ಸಂಬಳ ಬರಲ್ಲ ಅಂದರೆ ಯಾರು ಇಂಟ್ರೆಸ್ಟೆಡ್ ಕೆಲಸ ಮಾಡ್ತಾರಲ್ವ, ಹಾಗಾಗಿ ಒಂದು ಸ್ಲೋ ಡೌನ್ ಆಗುತ್ತೆ. H1B ಪ್ರಾಸೆಸ್ ಆಗಿರ್ಬೋದು, ಗ್ರೀನ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಗೌರ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಎಲ್ಲದೂ ಕೂಡ ಒಂದು ಪಾಸ್ ಆಗ್ತಾ ಹೋಗುತ್ತೆ. ಇದು US ಮಾರ್ಕೆಟಿಗೆ ತುಂಬ ಕೆಟ್ಟ ಸುದ್ದಿನೇ. ಯಾಕೆಂತಂದರೆ ಪ್ರತಿ ಒಂದು ವೀಕ್ ಶಟ್ ಡೌನ್ ಆದರೆ ಒಂದು ವೀಕಲ್ಲಿ 0.15% GDPಗೆ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತಂತೆ. ಹಾಗಾಗಿ ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡೋಕ್ಕೆ ನೋಡ್ತಾರೆ. ಆದರೆ ರಜೆಗಳು ಇದೆ, ಇದೆಲ್ಲ ಇರೋದ್ರಿಂದ ಈಗ ಶುಕ್ರವಾರ ನಾಳೆ ಸೆಷನಲ್ಲಿ ಒಂದು ಚಾನ್ಸ್ ಇದೆ. ಅದಿಲ್ಲ ಅಂತಂದರೆ ಮತ್ತೆ ಸೋಮವಾರಕ್ಕೆ ಹೋಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಶುಕ್ರವಾರನೂ ಕೂಡ ಎಲ್ಲರೂ ಒಮ್ಮತದಲ್ಲಿ ಬಿಲ್ನ ಪಾಸ್ ಮಾಡುವಂಥದ್ದು ಕಷ್ಟ ಇದೆ, ಅಷ್ಟು ಬಜೆಟ್ನ ಪಾಸ್ ಮಾಡೋದು ಕಷ್ಟ ಇದೆ ಅಂತ ನೋಡಿ. ಹಿಂದೆ ನಾನು ಆ ಸಾಲದ ಸುಳಿಯಲ್ಲಿ ಅಮೆರಿಕ ಅಂತ ಒಂದು ನಿಮಗೆ ವಿಡಿಯೋ ಮಾಡಿದ್ದೆ. ಯಾವ ರೀತಿಯಾಗಿ ಪ್ರಿಂಟ್ ಹಾಕಿದ್ದಾರೆ ಅಂದರೆ ಎಸ್ಪೆಷಲಿ ಕೋವಿಡ್ ಆದಮೇಲೆ ಅಮೆರಿಕ ಅನ್ನೋ ದೇಶ ಹುಟ್ಟಿದಾಗಿಂದ ಎಷ್ಟು ಪ್ರಿಂಟ್ ಮಾಡಿತ್ತೋ ಅಷ್ಟಕ್ಕಿಂತ ಜಾಸ್ತಿ ಕೋವಿಡಲ್ಲಿ ಸಬ್ಸಿಡಿಯನ್ನು ಅಂತ ಕೊಡೋದಕ್ಕೆ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಕೇಳೋರು ಯಾರೋ ಅವ್ರದ್ದೇ ದುನಿಯಾ ಅಲ್ವಾ, ಹಾಗಾಗಿ ಡಾಲರ್ ಇಲ್ಲಿ ತನಕ ಸ್ಟ್ರಾಂಗ್ ಆಗಿರ್ತೋ ಅಲ್ಲಿ ತನಕ ಅಮೆರಿಕ ಬೀಳಲ್ಲ. ಅದೇ ಬೇರೆ ದೇಶ ಏನಾದ್ರು ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಏನು ಅದಕ್ಕೆ ವ್ಯಾಲ್ಯೂನೇ ಇರ್ತಿರಲಿಲ್ಲ ಆ ಕರೆನ್ಸಿಗೆ. ಬಟ್ ಅಮೆರಿಕದಲ್ಲಿ ಆ ರೀತಿ ಆಗೋದಿಲ್ಲ. ಅದೊಂದು ತುಂಬ ಒಂದು ಆಯಿಲ್ದು, ಗೋಲ್ಡು, ಅಮೆರಿಕದ್ದು ಅದು ಹಿಸ್ಟ್ರಿ ತುಂಬ ಅದು ಚೆನ್ನಾಗಿದೆ. ಅದು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿಟ್ಕೊಂಡಿದ್ದಾರೆ ಅಂತ. ಮೊದಲು ಆಯಿಲಿಂದ ಕಂಟ್ರೋಲ್ ಮಾಡ್ತಾಯಿದ್ರು, ಆಮೇಲೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಬಂದರು. ಗೋಲ್ಡ್ ಸ್ಟ್ಯಾಂಡರ್ಡಿಂದ ಈಗ ಆಯಿಲಿಂದ ಎಲ್ಲದೂ ಕೂಡ ಡೀಲ್ ಆಗುವಂಥದ್ದು
ಡಾಲರಲ್ಲಿ ಅಲ್ವಾ. ಆ ರೀತಿಯಾಗಿ ಈಗ ನಿಫ್ಟಿ 50 ಅಂತ ನೋಡೋದಾದರೆ 24,600 24,500 ನೆಕ್ಸ್ಟ್ ಸಪೋರ್ಟ್ ಆಗ್ಬೋದು ಅಂತ ಮಾತಾಡಿದ್ವಿ. 24,585 ಆಸ್ಪಾಸಲ್ಲಿ ಒಂದು ಲೋ ಮಾಡಿತ್ತು. ಐ ಥಿಂಕ್ ನಾನು ಮಂಗಳವಾರ ದಿವಸ ನಿಮಗೆ ಒಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ. ಲೋಯರ್ ಲೋ ಆಗಿದೆ, ಆದರೆ ಮಾರ್ಕೆಟು ಹಾಲ್ಟ್ ಆಗಿದೆ, ಒಂದು ಹೊಸ ಲೋನ ಮಾಡ್ತಾ ಇಲ್ಲ, ಒಂದು 3 ದಿನದಿಂದ ಅಲ್ಲೆಲ್ಲ ಇದೆ, ಹುಷಾರಾಗಿರ್ಬೋದು, ಇದು ಶಾರ್ಟ್ ಕವರಿಂಗ್ ಆಗಿರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. RBI ಅವ್ರದ್ದು ಮೀಟು ಕೂಡ ಬಂದಿತ್ತು, ಯಾವ ಟ್ರೆಂಡ್ ಲೈನ್ ಇತ್ತು ಆ ಟ್ರೆಂಡ್ ಲೈನಿಂದ ಮೇಲ್ಗಡೆ ಬಂದು 24,800 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ವೆರಿ ಗುಡ್ ಸೈನ್. ಆದರೆ 24,750 883 ಆ ಒಂದು ಟೆರಿಟರಿನಲ್ಲೇ ಇದೆ. ಇದನ್ನು ದಾಟ್ ಮೇಲೆ ಹೋದ್ರೆ ನಿಮ್ಗೆ ಗೊತ್ತಿದೆ ನೆಕ್ಸ್ಟ್ ಯಾವುದು ಟಾರ್ಗೆಟ್ 25,000 ನಮ್ಮ ಟಾರ್ಗೆಟ್ ಆಗಿರುತ್ತೆ. 25,000 ಟೆಸ್ಟ್ ಮಾಡುತ್ತಾ ನಾಳೆ ದಿವಸ ನೋಡ್ತೋಗೋಣಂತೆ. ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ, ಬುಧವಾರನೇ ಸೆನ್ಸೆಕ್ಸ್ ಎಕ್ಸ್ಪೈರಿನೂ ಕೂಡ ಮುಗಿದೋಗಿತ್ತು ರಜಾ ಬಂದಿದ್ದ ಕಾರಣದಿಂದಾಗಿ. ಸೊ ನೋಡೋಣ ಇದು ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆಗಬೇಕು ಅಂತಂದರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣಂತೆ. ಅದೇ ರೀತಿಯಾಗಿ 25,000 ದಾಟಿದ ಮೇಲೆ ಮಿಕ್ಕಿದ್ದು ನೋಡೋಣ. 25,000 ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿದೆ, ಕೆಳಗಡೆ 24,600 ಸಪೋರ್ಟ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವಾಗ ಒಂದು ದೊಡ್ಡ ಮಟ್ಟದಲ್ಲಿ ಕ್ಲೋಸಿಂಗ್ ಆಗಿದೆ. 55,000 ಮೇಲ್ಗಡೆ ಸಕ್ಸಸ್ಫುಲಿ ಕ್ಲೋಸಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಮೇಲ್ಗಡೆ ಹೋಗೋದಾದ್ರೆ ಈ 55,600 ಲೆವೆಲ್ ಇದೆಯಲ್ಲ, 55,600 ಇದು ಇಂಪಾರ್ಟೆಂಟ್ ಅಂದರೆ ರೆಸಿಸ್ಟೆನ್ಸ್ ಅಂದರೆ ಒಂದು 200-300 ಪಾಯಿಂಟ್ ಅಲ್ಲೇನೆ. ಸೊ ಅದನ್ನು ಬಿಟ್ಟು ಮೇಲ್ಗಡೆ ಹೋದರೆ ಮಾತ್ರ ಇದೇನಾಗ್ತಾ ಇದೆ, ಓಕೆ ಇದು ಕೆಳಗಡೆ ಬಂದಿದ್ದು ಮುಗೀತು, ಈಗ ಬಾಟಮ್ ಔಟ್ ಆಗಿ ಮೇಲ್ಗಡೆ ಒಂದು ಹೈಯರ್ ಲೋ ಪ್ಯಾಟರ್ನ್ಗೆ ರೆಡಿ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಈ ಲೆವೆಲು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 54,600 ಈ ಲೆವೆಲ್ ಇದೆಯಲ್ಲ, ಇದು ಮೇಲ್ಗಡೆ ಹೋದರೆ ಮಾತ್ರ, ಅದರ ಮೇಲ್ಗಡೆ ಕ್ಲೋಸಿಂಗ್ ಆದರೆ ಮಾತ್ರ ನಾವು ಮತ್ತೆ ಈ ಟ್ರೆಂಡ್ ಲೈನ್ನ ಟೆಸ್ಟ್ ಮಾಡೋಕ್ಕೆ ರೆಡಿ ಆಗಿದೆ. 56,400 ಆ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ರೆಡಿ ಇದೆ ಬ್ಯಾಂಕ್ ನಿಫ್ಟಿ ಅಂತ ಅನ್ಕೊಂತ ಹೋಗ್ಬೋದು. ಕ್ರೂಡಲ್ಲಿ ಇಂಪಾರ್ಟೆಂಟು ವಾಚ್ ಮಾಡ್ತಾ ಇರಿ ಕ್ರೂಡ್ನ ಅಂತ ಹೇಳಿದ್ದೆ. ಕ್ರೂಡ್ ಕೆಳಗಡೆ ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ ಅಂತ ನಾವು ಮಾತಾಡ್ಕೊತ ಬಂದಿದ್ವಿ. ಯಾಕೆಂತಂದರೆ ತುಂಬ ವಾಲಟಿಲಿಟಿ ಇದೆ, ಸ್ಯಾಂಕ್ಷನ್ಗಳು ಇದೆಲ್ಲ ಹಾಕ್ತಾ ಇದ್ದಾರೆ ಅಂತ. ಆದರೆ ಕ್ರೂಡು 5,800 ಅಟೆಂಡ್ ಮಾಡಿ ಮತ್ತೆ ಒಂದು ಫೇಲ್ ಅಟೆಂಪ್ಟೇ ಆಗಿದೆ. ಬಟ್ ಸ್ಟಿಲ್ 5,400 ಎಲ್ಲಿ ತನಕ ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿ ತನಕ ನಾನು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ಇದನ್ನ. ಬಟ್ ಒಂದು ನೆಗೆಟಿವ್ ಬಂದಿದೆ, ಮಾರ್ಕೆಟ್ಗೂ ಕೂಡ ಅದೊಂದು ಪಾಸಿಟಿವಿಟು. ಸೊ ಇದು ಒಂದು ಸ್ವಲ್ಪ ದಿನ ಇಲ್ಲೇ ಪಾಸ್ ಆಯಿತು ಅಂತಂದರೆ ಮಾರ್ಕೆಟ್ ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡುತ್ತೆ. ಅದರಿಂದ ಒಂದು ಶಾರ್ಟ್ ಕವರಿಂಗ್ ಬರೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗ ಬರ್ತಿರೋದನ್ನು ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು ಹೊರತು ಇದೇನೋ ಒಂದು ಹೊಸ ಆಲ್ ಟೈಮ್ ಹೇಗೆ ಹೋಗ್ತಾ ಇದೆ, ಫುಲ್ ಬುಲ್ಸ್ ಎಲ್ಲ ಬಂದರು ಅಂತ ಇನ್ನೂ ಓದುವಂಥ ಸ್ಥಿತಿ ಬಂದಿಲ್ಲ. ಆ ಥರ ಮಾಡ್ಕೊಳ್ಳೋದು ಬೇಡ. ಇಂಡಿಯಾ ವಿಕ್ಸಲ್ಲೂ ಕೂಡ ಡ್ರಾಪ್ ಆಗಿದೆ, ಅದು ಕೂಡ ಡೆಫಿನೆಟ್ಲಿ ಮಾರ್ಕೆಟ್ಗೆ ಹೆಲ್ಪ್ ಆಗ್ತಾಯಿದೆ. ಶಾರ್ಪ್ ಆಗಿ ಕರೆಕ್ಷನ್ ಆಗಿದೆ, ಆಲ್ಮೋಸ್ಟ್ 12 ತನಕ ಹೋಗಿತ್ತಂಥದ್ದು 10.28ಗೆ ಬಂದಿದೆ ಇಂಡಿಯಾ ವಿಕ್ಸ್, ವಿಚ್ ಇಸ್ ಎ ವೆರಿ ಪಾಸಿಟಿವ್ ಸೈನ್. ಅದೇ ರೀತಿಯಾಗಿ GST ನ್ಯೂಸ್ಗಳನ್ನು ಕವರ್ ಮಾಡಿಬಿಡ್ತೀನಿ ಇವಾಗಲೇ. ಸೊ RBIದು ನ್ಯೂಸಿಂದು ಗೊತ್ತಾಯಿತು ನಿಮಗೆ. ಜೊತೆಗೆ GST ರೇಟ್ ಕಟ್ಟಾಗಿರೋದ್ರಿಂದ ಕಾರ್ಗಳ ಸೇಲ್ಗಳೆಲ್ಲ ಚೆನ್ನಾಗಿದೆ. ಮತ್ತು ಕಾರಲ್ಲಿ ಈಗ ಹ್ಯಾರಿಯರು, ಸಫಾರಿ ಈ ಥರ ಒಂದಿಷ್ಟು ಕಾರ್ ಬಗ್ಗೆ ಕೇಳ್ಪಟ್ಟೆ. ಒಂದು 11-12 ವೇರಿಯಂಟ್ ಇರ್ತಿತ್ತು. ಫುಲ್ ಕನ್ಫ್ಯೂಷನ್ ಕಸ್ಟಮರ್ಸಿಗೆ ಯಾವ ವೇರಿಯಂಟಲ್ಲಿ ಏನು ಡಿಫ್ರೆನ್ಸು ಅದನ್ನೆಲ್ಲ ಸರಳ ಮಾಡ್ತಾರಂತೆ. ಇವಾಗ ಒಂದು 4-5 ವೇರಿಯಂಟಿಗೆ ಇಳಿಸ್ತಾರಂತೆ. ಜೊತೆಗೆ ಅಕ್ಟೋಬರ್ ಒಂದು ತುಂಬ ದೊಡ್ಡ IPO ಮಂತ್ ಕೂಡ ಮಾರ್ಕೆಟ್ಗೆ, ಅದು ಕೂಡ ಹೆಲ್ಪ್ ಆಗ್ತಾ ಹೋಗ್ಬೋದು. ರುಪಿನೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆದರೆ ಚೆನ್ನಾಗಿ ಆಗ್ತಾ ಹೋಗ್ಬೋದು. ತುಂಬ ದೊಡ್ಡ IPOಗಳು ಬರೋದಿದೆ. LG ಇಂಡಿಯಾದ ಬರ್ತಾ ಇದೆ, ಟಾಟಾ ಕ್ಯಾಪಿಟಲ್ಸ್ದು ಬರ್ತಾ ಇದೆ, ಇದೆಲ್ಲ ಇದೆ. ಜೊತೆಗೆ ಟಾಟಾ ಸನ್ಸಿಂದು ಕೂಡ ಸಪ್ರೇಟ್ ಆಗಲಿಕ್ಕೆ ಅದು RBIನಲ್ಲಿ ಮೊನ್ನೆ ಗವರ್ನರಿಗೆ ಕ್ವಶನ್ ಕೇಳಿದ್ದಾರೆ. ಅದನ್ನ ಆದರೆ ಗವರ್ನರ್ ಏನೂ ಹೇಳಿಲ್ಲ, ಸಂಜಯ್ ಮಲ್ಹೋತ್ರಾ ಅವ್ರು ಏನೂ ಹೇಳಿಲ್ಲ. ಸೊ ಅದು ಎಲ್ಲಿ ತನಕ ಅದು ಹೇಗಿರುತ್ತೋ ಹಾಗೆ ಆಪರೇಷನ್ ಆಗ್ತಾ ಇರ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಒಂದಿಷ್ಟು ರೂಲ್ಸ್ ಬಂದಿತ್ತಲ್ವಾ, ಇಷ್ಟೇ ವೇಟೇಜ್ ಇರಬೇಕು, ಪ್ರಮೋಟರ್ಸ್ದು ಈ ಥರ ಆಗಬೇಕು ಅಂತ. ಸೊ ಟಾಟಾ ಸನ್ಸು ಸಪ್ರೇಟ್ ಆಗುತ್ತೆ ಅನ್ನೋದು ಇತ್ತು. ಈ ವರ್ಷದ ದೊಡ್ಡ 3 IPOಗಳಲ್ಲಿ ಟಾಟಾ ಸನ್ಸ್ IPO ಕೂಡ ಒಂದು ಎಕ್ಸ್ಪೆಕ್ಟೆಡ್ ಇದೆ. ನೋಡೋಣ ಈ ವರ್ಷ ಆಗುತ್ತೆ ಏನು ಕತೆ ಅನ್ನೋದನ್ನು. ಅದೇ ರೀತಿಗೆ ಡಿಮರ್ಜರ್ ನ್ಯೂಸು, ಡಿಮರ್ಜರ್ ಬಗ್ಗೆ ನಾನು ಸಪ್ರೇಟಾಗಿ ಮಾತಾಡ್ಕೊಡ್ತೀನಿ. ಟಾಟಾ ಮೋಟರ್ಸ್ ಡಿಮರ್ಜರ್ ಆದರೆ ಏನಾಗುತ್ತೆ, ಏನು ಕತೆ, ಪ್ಯಾಸೆಂಜರ್ ವೆಹಿಕಲ್ಸ್ ಎಷ್ಟಿದೆ, ಎಲೆಕ್ಟ್ರಿಕಲ್ ವೇಸ್ಟ್ ಎಷ್ಟಿದೆ, ಕಮರ್ಷಿಯಲ್ ವೆಹಿಕಲ್ಸ್ ಎಷ್ಟಿದೆ, ಯಾವ ಥರ ಬಿಸ್ನೆಸ್ ನಡೀತಾ ಇದೆ, ಏನಾಗ್ಬೋದು. ಸೊ 1:1 ಅದು ಶೇರ್ ಎಂಟರ್ಟೈನ್ಮೆಂಟ್ ರೇಷಿಯೋ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಬೇಕಾದ್ರೆ ಈ ವೀಕೆಂಡಲ್ಲಿ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡೋಣಂತೆ. ಅದೇ ರೀತಿಯಾಗಿ ಒಂದು ಹೊಸ ಅಭಿಯಾನನ ಮಾಡ್ತಾ ಇದ್ದಾರೆ ಗೌರ್ಮೆಂಟು. ಇವಾಗ ಸುಮಾರು ಜನಕ್ಕೆ ಕ್ಲೇಮೇ ಮಾಡ್ಕೊಂಡಿರಲ್ಲ ದುಡ್ಡು, ಅಂದರೆ ಅವ್ರು ನಾಮಿನಿ ಆಗಿರ್ತಾರೆ, ಬೇರೆ ಯಾರೋ ತೀರು ಹೋಗಿರ್ತಾರೆ ಮನೆಯಲ್ಲಿ, ಆ ದುಡ್ಡು ಇರುತ್ತೆ. ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಗೌರ್ಮೆಂಟ್, ಯಾವ ರೀತಿಯಾಗಿ ಆ ಪ್ರಾಸೆಸ್ನ ತೊಗೊಳೋದು ಅಂತ. ಅದು ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಾ ಹೋಗ್ಬೋದು. ಅದ್ರ ಬಗ್ಗೆ ಕೂಡ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಯಾವ ರೀತಿಯಾಗಿ ನಿಮ್ಮ ಹೆಸರಲ್ಲಿ ಯಾವುದಾದ್ರೂ ದುಡ್ಡು ಇದೆಯಾ, ಎಲ್ಲರೂ ಸ್ಟಕ್ ಆಗಿರೋದು ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಯಾವ ರೀತಿ ಅಂತ. ಕ್ಯಾಬ್ ಜೆಮಿನಿ ಇಂಡಿಯಾದಲ್ಲಿ CEO ಚೇಂಜ್ ಆಗ್ತಾ ಇದ್ದಾರೆ ಅಂತ ಬಂದಿದೆ ಸುದ್ದಿ. ಅದೇ ರೀತಿಯಾಗಿ LTTS L&T ಟೆಕ್ನಾಲಜಿ ಸರ್ವಿಸಸ್ಸು $100 million ಒಂದು ಮಲ್ಟಿ ಇಯರ್ ಡೀಲ್ ಸಿಕ್ಕಿದೆ ಅಂತ ಬಂದಿದೆ. ಸುಮಾರು ನ್ಯೂಸ್ಗಳಿದೆ. ಟಾಟಾ ಮತ್ತು ಏರ್ಬಸ್ ಇಬ್ಬರು ಸೇರಿಕೊಂಡು ಫಸ್ಟ್ H125 ಚಾಪರ್ಸ್ ಅಂದರೆ ಹೆಲಿಕಾಪ್ಟರ್ಗಳನ್ನು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಬಂದಿದೆ. ಇದೊಂದು ಫಸ್ಟ್ ಮೇಡ್ ಇನ್ ಇಂಡಿಯಾ H125 ಹೆಲಿಕಾಪ್ಟರ್ಗಳು ಬೇರೆ ಕಡೆಯಿಂದ ತರಿಸ್ತಾ ಇದ್ರು. ಇವಾಗ 2027 ಇದು ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ, ವಿಚ್ ಇಸ್ ಎ ಗುಡ್ ಸೈನ್ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇದಾದಮೇಲೆ ಒಂದಿಷ್ಟು ನ್ಯೂಸ್ಗಳು ಸ್ಪೆಸಿಫಿಕ್ ಆಗಿ ಕವರ್ ಮಾಡೋದಿತ್ತು ನಾನು. ಬ್ಯಾಂಕಿಂದು ಮತ್ತು ಇದು ನೋಡಿ, ಬ್ಯಾಂಕಿಂಗಲ್ಲಿ ಏನು ಕ್ರೆಡಿಟ್ ಈಗ
ಆಕ್ವಿಸಿಷನ್ಸ್ ಆಗುತ್ತಲ್ಲ, ಈಗ ಒಂದು ಕಂಪನಿ ಇನ್ನೊಂದು ಕಂಪ್ನಿನ ಆಕ್ವಿಸಿಷನ್ ಮಾಡ್ಕೊಳುತ್ತೆ, ಅಂದರೆ ಪೂರ್ತಿಯಾಗಿ ಅಕ್ವೈರ್ ಮಾಡ್ಕೊತಾರೆ. ಅಂಥ ಟೈಮಲ್ಲೆಲ್ಲ ಫಂಡ್ ಮಾಡೋದಕ್ಕೆ ಬ್ಯಾಂಕ್ಗಳು ಇನ್ನು ಮುಂದೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಒಂದು ಸುದ್ದಿ ಬಂದಿದೆ. ಅದು ಪಾಸಿಟಿವಿಟಿ ಆಗ್ತಾ ಹೋಗುತ್ತೆ ಬ್ಯಾಂಕ್ಗಳಿಗೆ, ಅಂದರೆ ಸಾಲ ಕೊಡೋದಕ್ಕೆ ಅಲ್ಲೂ ಕೂಡ ಒಂದು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಈ ಲಾಸನ್ನು ಐಡೆಂಟಿಫೈ ಮಾಡೋಕ್ಕೆ ಮೊದಲಿಗೆ ಇನ್ಕರ್ಡ್ ಲಾಸ್ ಅಂತ ಎಷ್ಟು ಲಾಸ್ ಆದಮೇಲೆ ಅದನ್ನ ತೋರಿಸಬೇಕಾಗಿತ್ತು. ಬಟ್ ಇವಾಗ ಎಸ್ಟಿಮೇಟೆಡ್ ಲಾಸ್ ಅಂತ ಬೇರೆ ಮೆಥಡಾಲಜಿನಲ್ಲಿ ಮುಂಚೆನೇ ಅದನ್ನ ತೋರಿಸ್ಕೋಬೋದು. ಇದರಿಂದಾಗಿ ಒಂದಿಷ್ಟು ಅವರ ಬ್ಯಾಲೆನ್ಸ್ ಶೀಟ್ನ ಕವರ್ ಮಾಡೋದಕ್ಕೆ ಮತ್ತೊಂದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಸುದ್ದಿ ಬರ್ತಾ ಇದೆ. ECL ಅಂತ ಕರೀತಾರೆ ಅದನ್ನ. ಸೊ ಎಕ್ಸಾಕ್ಟ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಅದರದ್ದು ಯಾವ್ಯಾವುದಕ್ಕೆ ಅಂದರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಪೇಮೆಂಟ್ ಬ್ಯಾಂಕು, ರೀಜನಲ್ ರೂರಲ್ ಬ್ಯಾಂಕು, ಇವರಿಗೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ. ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್ ಅಂತ ಮೊದಲು ಇನ್ಕರ್ಡ್ ಲಾಸ್ ಅಂತ ಅದು ಆದಮೇಲೆ ತೋರಿಸ್ಬೇಕಾಗಿತ್ತು. ಈ ಹೊಸ ಫ್ರೇಮ್ವರ್ಕಲ್ಲಿ ಮುಂಚೆನೇ ಅದನ್ನ ತೋರಿಸ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಸಣ್ಣ ಸಣ್ಣ ಬ್ಯಾಂಕ್ಗಳಿಗೆ. ಸೊ ಅದರ ಜೊತೆಗೆ ದೊಡ್ಡ ದೊಡ್ಡ IPOಗೆ ಇದ್ರದ್ದು ಕೂಡ ಒಂದಿಷ್ಟು ಕಮ್ಮಿ ಮಾಡಿದಾರಲ್ವ RBI ಗವರ್ನರು. ಜೊತೆಗೆ ಪ್ರಪೋಸ್ಡ್ ಓವರ್ಲ್ಯಾಪ್ ಕಾರ್ಬನ್ ಬ್ಯಾಂಕ್ಸ್ ಗ್ರೂಪ್ ಎಂಟಿಟೀಸ್, ಸೊ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಅಂದರೆ HDFC ಬ್ಯಾಂಕ್, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಕೋಟಕ್ ಬ್ಯಾಂಕು, ಇವರಿಗೆಲ್ಲ ಹೆಲ್ಪ್ ಆಗೋ ಥರದ್ದು ಒಂದಿಷ್ಟು ನ್ಯೂಸ್ಗಳು ಬಂದಿದೆ. ಸೊ ಇದ್ರದ್ದು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಡೆನ್ಷಿಯಲ್ ರೆಗ್ಯುಲೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಈ ಒಂದು ಡ್ರಾಫ್ಟಲ್ಲಿ ಅದನ್ನ ಮಾಡಿದ್ದಾರೆ. ಸೊ ದೊಡ್ಡ ದೊಡ್ಡ ಲಾರ್ಜ್ ಬ್ಯಾಂಕ್ಗಳಿಗೆ ಏನೊಂದು ತುಂಬ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು ಸಾಲ ಕೊಡೋದಕ್ಕೆ ಮತ್ತೊಂದಕ್ಕೆ ಎಲ್ಲ, ಅದನ್ನು ಇವಾಗ ತೆಗೆದುಹಾಕಿದ್ದಾರೆ ಅಂತ ಬಂದಿದೆ. ಸೊ ಬಹುಶಃ ಇದೊಂದು ಯಾವುದೋ ಒಂದು ಬಜಾಜ್ ಫೈನಾನ್ಸ್ ಅಂತ ಕಂಪ್ನಿಗಳಿಗೆ ಹೊರತಾ ಬಿದ್ದಿರ್ಬೋದು, ಯಾಕೆಂದರೆ ಒನ್ ಆಫ್ ದ ಲಾರ್ಜೆಸ್ಟ್ NBFCಸು. ಸೊ ಅವರು ಈಗ ಬ್ಯಾಂಕ್ಗಳಿಗೆ ಸುಲಭ ಆಯಿತು ಅಂತಂದರೆ ಅಲ್ಲಿ ಸ್ವಲ್ಪ ಏನೋ ಆಗಿರ್ಬೋದು. ಅದ್ರ ಬಗ್ಗೆ ನಾವು ಚೆಕ್ ಮಾಡಬೇಕು. ಅದೇ ಸ್ಪೆಸಿಫಿಕ್ ಆಗಿ ಯಾಕೆ RBI ಬಂದಿದ್ದ ದಿನನೇ ಬಜಾಜ್ ಫೈನಾನ್ಸಲ್ಲಿ ಒಂದು ಕರೆಕ್ಷನ್ ಆಗಿದೆ ಅನ್ನೋದನ್ನು. ಸೊ ಇದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ IPO ಫೈನಾನ್ಸ್ ಮಾಡೋದಕ್ಕೆ, ಲೋನ್ ಕೊಡೋದಕ್ಕೆ, ಶೇರ್ ಎಗೇನ್ಸ್ಟ್ ನಿಮ್ಮ ಹತ್ರ ಶೇರ್ ಇದೆ, ಶೇರನ್ನು ಕೊಟ್ಟರೆ ಅದಕ್ಕೆ ಲೋನ್ ಕೊಡಬೇಕು, ಈ ಥರದಕ್ಕೆಲ್ಲ ಒಂದಿಷ್ಟು ಕಮ್ಮಿ ಮಾಡಿದ್ದಾರೆ, ಅಂದರೆ ಒಂದಿಷ್ಟು ಲಿಮಿಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಬ್ಯಾಂಕ್ಗಳು ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಿಗಳು ಯಾರಿದ್ದಾರೆ ನಿಮಗೆ 3% ಪೆನ್ಷನಲ್ಲಿ DRS ಪೆನ್ಷನ್ನು ಮತ್ತು DRNS ಅಲೋವೆನ್ಸ್ ಎರಡೂ ಕೂಡ ಜಾಸ್ತಿ ಮಾಡಿದಾರಲ್ವ. ಜುಲೈ 1, 2025 ಜಾರಿಯಾಗುತ್ತೆ ಅಂತ ಹೇಳಿದರು ಅದನ್ನ. ಸೊ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಿಗಳಿಗೆ ಅದು ಹೆಲ್ಪ್ ಆಗ್ತಾ ಹೋಗ್ಬೋದು. ಜೊತೆಗೆ GST ಕೂಡ GST ರೀಫಂಡಲ್ಲಿ 40% ಜಾಸ್ತಿ ಆಗಿದೆ, ರಿಸೀಟ್ಸಲ್ಲಿ 5% ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ವಿಚ್ ಇಸ್ ಎ ಗುಡ್ ಸೈನ್. ಜೊತೆಗೆ UPI ಪೇಮೆಂಟ್ ಏನೋ ಈ ಸೆಪ್ಟೆಂಬರಲ್ಲಿ ಕಮ್ಮಿ ಆಗಿದೆ ಅಂತೆ, ವಾಲ್ಯೂಮ್ ಕಮ್ಮಿ ಆಗಿದೆ, ದುಡ್ಡು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಜಾಸ್ತಿನೇ ಇದೆ, ಆದರೆ ಎಷ್ಟು UPI ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಮೋಸ್ಟ್ಲಿ ಎಲ್ಲ ಕೆಲವುದೆಲ್ಲ ಬಂದಿತ್ತಲ್ಲ ಮಧ್ಯದಲ್ಲಿ ನ್ಯೂಸ್, ಅದೆಲ್ಲ ಟ್ರ್ಯಾಕ್ ಆಗುತ್ತೆ, ಯಾರ್ಯಾರಿಗೂ ನೋಟಿಸ್ ಹೋಗಿದೆ ಅಂತ ಕೆಲವರು ಎದುರುಕೊಂಡು UPIನೆಲ್ಲ ನಿಲ್ಲಿಸಿರ್ಬೋದು ತಗೊಳೋದನ್ನು, ಆ ಕಾರಣದಿಂದಾಗಿ ಆಗಿರ್ಬೋದು. ಬಟ್ ಯಾವುದೂ ಕೂಡ ಗ್ಯಾರಂಟೆಡ್ ಆಗಿ ಬಂದಿಲ್ಲ, ಗೌರ್ಮೆಂಟ್ ಅದ್ರ ಬಗ್ಗೆ ಏನು ಹೇಳಿಲ್ಲ. ಸೊ ಇದನ್ನು ಬಿಟ್ಟು ಅಂತ ನೋಡೋದಾದರೆ ಕಮಾಡಿಟಿ ಮಾರ್ಕೆಟ್ ಈಗಲೂ ಕೂಡ ಪಾಸಿಟಿವ್ ಆಗೇ ಇದೆ. ಗೋಲ್ಡು ಆಲ್ಮೋಸ್ಟ್ 1,17,000 ಮೇಲ್ಗಡೆ ಇದೆ. ಗೋಲ್ಡ್ ಏನಾದ್ರು ಸ್ವಲ್ಪ ಕರೆಕ್ಷನ್ ಆಯಿತು ಅಂದರೆ ಮಾರ್ಕೆಟ್ ಶಾರ್ಟ್ ಕವರಿಂಗ್ ಕೊಡಲಿಕ್ಕೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗ್ಬೋದು. ಸಿಲ್ವರ್ ಕೂಡ ಒಂದೊಂದು ದಿನಕ್ಕೂ ಒಂದೊಂದು ಹೊಸ ಹೈನ ಮಾಡ್ತಾನೆ ಇದೆ, 1,44,000 ಹೋಗಿದೆ. ಕಾಪರ್ 957 ಆಲ್ ಟೈಮ್ ಹೈ, 4 ಡಿಜಿಟ್ ಮಾಡೋದು ಸನಿಹದಲ್ಲೇ ಇದೆ ಕಾಪರು. ಸೊ ಇದಿಷ್ಟನ್ನು ಬಿಟ್ಟು USD INR ನೋಡ್ಕೊಂಡು ಬಂದ್ಬೋಣ ಏನಾಗಿದೆ ಅಂತ. ಮತ್ತು ಯಾರಾದರೂ ನೋಡಿಲ್ಲ ಅಂದರೆ ನೀವು ಚೆಕ್ ಮಾಡ್ಕೊತ ಹೋಗ್ಬೋದು. ಯಾವುದು ನಾವು ಡೆಡಿಕೇಟೆಡ್ ಆಗಿ ಯಾವುದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಟ್ರೇಡಿಂಗ್ ವ್ಯೂನಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡೋದು, ಯಾವ್ಯಾವ ಸೆಕ್ಷನ್ಸ್ಗಳಿದೆ ಅಂತ ಒಂದು ಐ ಥಿಂಕ್ ಮೊನ್ನೆ ಬಂದಿತ್ತದು. ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸುಮಾರು ಫೀಚರ್ಸ್ಗಳಿರುತ್ತೆ. ಹೀಟ್ ಮ್ಯಾಪ್ ಅಂತ ನಾನು ತೋರಿಸ್ತೀನಿ ಪ್ರತಿ ವಿಡಿಯೋದ ಬಿಗಿನಿಂಗಲ್ವಾ. ಇದು ಈ ಹೀಟ್ ಮ್ಯಾಪ್ ಯಾವ ರೀತಿ ಹಾಕೊಳ್ಳೋದು ಅಂತ ಕೆಲವರಿಗೆ ಕ್ವಶನ್ ಇರುತ್ತೆ. ಜೊತೆಗೆ ಬೇರೆ ಬೇರೆ ನ್ಯೂಸ್ಗಳನ್ನು, ಇಲ್ಲೇ ನಿಮಗೆ ಆಗುವಂಥ ಗ್ಲೋಬಲ್ ಇವೆಂಟ್ಗಳನ್ನು ಎಲ್ಲದನ್ನು ಚೆಕ್ ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಆ ವಿಡಿಯೋದಲ್ಲಿ ಬಂದಿತ್ತು, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ USD INR ನೋಡಿದ್ರೆ ಈಗಲೂ ಕೂಡ 88 ರೂಪಾಯಿ ಇದೆ ನೋಡಿ. ಇದು ಬ್ಯಾಂಕ್ ನಿಫ್ಟಿ ಎಲ್ಲ ಸ್ಟ್ರಾಂಗ್ ಆಗಿದೆ ಅಂತ ನಾವು ಮಾತಾಡ್ತಾ ಇರ್ಬೋದು, ಆದರೆ ರುಪಿ ಒಂದು ಸೈಜಬಲ್ ಕರೆಕ್ಷನ್ ಆಗೋ ತನಕ, ಅಂದರೆ ಒಂದು 85 ಕೆಳಗಡೆ ಬರೋ ತನಕ ಸುಲಭವಾಗಿ ಬ್ಯಾಂಕ್ ನಿಫ್ಟಿ ಹೊಸ ಹೈನ ಮತ್ತೊಂದು ಮಾಡೋಕ್ಕಾಗೋದಿಲ್ಲ. ಆಯಿತು, ಎಲ್ಲ ಕಡೆ ಇಂಡಿಯಾದಲ್ಲಿ ಪಾಸಿಟಿವ್ ನ್ಯೂಸ್ಗಳೇ ಬರ್ತಾ ಇದೆ, ಆದರೆ ಟ್ಯಾರಿಫ್ ಇನ್ನೂ ಕ್ಲಿಯರ್ ಆಗಿಲ್ಲ. ಜೊತೆಗೆ ರುಪಿ ಕೂಡ ವೀಕ್ ಆಗ್ತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಆಲ್ ಟೈಮ್ ಹೈ ಮಾಡೋಂಥದ್ದು ಸಾಧ್ಯತೆ ಕಡಿಮೆ ಇದೆ. ಆದರೆ ಲಾಸ್ಟ್ 12 ಮಂತ್ ಡೇಟಾ ಅಂತ ನೋಡೋದಾದರೆ, ಅಥವಾ ನೀವು 6 ಮಂತ್ಸ್ ಡೇಟಾ ಅಂತ ನೋಡೋದಾದರೆ, ಬ್ಯಾಂಕ್ ನಿಫ್ಟಿ ಖಂಡಿತವಾಗ್ಲೂ ನಿಫ್ಟಿನ ಔಟ್ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ ಮಂತು. ಅಥವಾ ನೀವು ನೋಡೋದಾದರೆ ನಿಫ್ಟಿ ನೋಡಿ ಆಲ್ ಟೈಮ್ ಹೈಗಿಂತ ಕೆಳಗಡೆ ಇದೆ, ಮತ್ತು ಸ್ವಲ್ಪ ಕರೆಕ್ಷನ್ ಆಗೇ ಇದೆ. ಅದೇ ಪೀರಿಯಡಲ್ಲಿ ನೀವು ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಬರೋದಾದರೆ ಮಂತ್ಲಿ ಕ್ಯಾಂಡಲ್ಲಿ ಬ್ಯಾಂಕ್ ನಿಫ್ಟಿ ನೋಡಿ ಒಂದು ಆಲ್ ಟೈಮ್ ಹೈ ಹತ್ತಿರದಲ್ಲಿ ಸ್ವಲ್ಪ ಪ್ರೀಮಿಯಮಲ್ಲೇ ನಡೀತಾ ಇದೆ. ಸೊ ಎಲ್ಲ ಕಾರಣಗಳಿಂದಾಗಿ ಸ್ವಲ್ಪ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿಗೆ ಪುಷ್ ಬರಬೇಕು ಅಂತಂದರೆ ರುಪಿನೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಗಬೇಕು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ, ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಯಾವುದೇ ರೀತಿಯಂಥ ಪೊಸಿಷನ್ ಉಳಿಸ್ಕೊಳಕ್ಕೆ ಹೋಗಬೇಡಿ. ಎಕ್ಸ್ಪೈರಿಗಳು ನಿಲ್ಲಿಸ್ತಾರೆ, ಹಾಗೆ ಹೇಗೆ ಏನಾದರೂ ಬರ್ತಾ ಇದೆ, ಅದ್ರ ಬಗ್ಗೆ ನನಗೆ ಇನ್ನೂ ಕೂಡ ಹಿಂಗೆ ಅಂತ ಬಂದಿಲ್ಲ. ಗಿಫ್ಟ್ ನಿಫ್ಟಿದು ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಅದು ನಮಗೆ ಅಪ್ಲಿಕೇಬಲ್ ಇರೋದಿಲ್ಲ. ಬೇರೆ ದೇಶದಲ್ಲಿರೋರಿಗೆ, HNIಗಳಿಗೆ, ಇವರಿಗೆ ಪ್ರತಿದಿನ ಒಂದೊಂದು ಅವರು ಟ್ರೇಡ್ ಮಾಡ್ತಾ ಹೋಗ್ಬೋದು. ಅದನ್ನು ಕೂಡ ಏನಂತ ಬರ್ತಾ ಇದೆ, ಇವಾಗ FIಗಳೆಲ್ಲ ದುಡ್ಡು ತೊಗೊಂಡು ಹೋಗ್ತಾ ಇರೋದಂತದೆ, ಅಲ್ಲಿ ಡಾಲರ್ ಚೆನ್ನಾಗಾಗ್ತಾ ಇದೆ, ರುಪಿ ವೀಕ್ ಆಗಿದೆ ಈ ಕಾರಣದಿಂದಾಗಿ ಅಂತ. ಹಾಗಾಗಿ ಆ ದುಡ್ಡನ್ನು ಇಲ್ಲೇ ಸರ್ಕ್ಯುಲೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ರಿಟೇಲರ್ಗೆ ಸೇಫ್ ಅಂತ ಹೇಳ್ತಾರೆ, ಆದರೆ ರಿಟೇಲರ್ನ ಹೊರಗಿಡದೆ ಇದರ ಉದ್ದೇಶ ಅಂತ ಎಲ್ಲರೂ ಕೂಡ ವಿಶ್ಲೇಷಣೆ ಬರ್ತಾ ಇದೆ. ಅದೆಲ್ಲ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಗಿಫ್ಟ್ ನಿಫ್ಟಿ ಬಗ್ಗೆಯೂ ಕೂಡ ಒಂದು ಹಿಂದೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿ ಆ ಹೊಸ ಎಕ್ಸ್ಪೈರಿಗಳು ಬರ್ತಾ ಇದೆ.
ಪ್ರತಿದಿನ ಒಂದೊಂದು ಎಕ್ಸ್ಪೈರಿ ಒಂದೊಂದು ಇನ್ಸ್ಟ್ರೂಮೆಂಟ್ಗೆ. ಅಫ್ಕೋರ್ಸ್ ನಾವ್ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕಿರೋದಿಲ್ಲ ಅದು. ಸೊ ನೋಡೋಣ ಏನೇನು ಚೇಂಜಸ್ ಆಗುತ್ತೆ, ಯಾವ ರೀತಿ ಬರ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವೀಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಟರ್ಮ್ ಇನ್ಶೂರೆನ್ಸ್ ಯಾಕೆ ಬೇಕು, ಹೇಗೆ ಆಯ್ಕೆ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಿಷನ್ 2025 ಅಂತ ವೀಡಿಯೋ ಮಾಡಿದ್ದೆ. 2024 ಅದು ಲಾಸ್ಟ್ ಇಯರ್ನ ಮಿಷನ್ ಆಗಿತ್ತು. ಅದು ಕೂಡ ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ಲಿರುತ್ತೆ. ಹಾಗಾಗಿ ಇದನ್ನು ಚೆಕ್ಔಟ್ ಮಾಡಿ. ಈ ವರ್ಷದ ನಮ್ಮ ಚಾನಲ್ನ ಧ್ಯೇಯ ಮಿಷನ್ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಎಮರ್ಜೆನ್ಸಿ ಫಂಡನ್ನು ಹೊಂದಿರಬೇಕು ಅನ್ನೋದು. ಅದ್ರ ಬಗ್ಗೆಯೂ ಕೂಡ ಮಿಷನ್ 2025 ಅಂತ ಡೆಡಿಕೇಟೆಡ್ ವಿಡಿಯೋ ಇದೆ. ದಯವಿಟ್ಟು ಇನ್ನು 3 ತಿಂಗಳು ಉಳಿದಿದ್ದಷ್ಟೇ. ಈಗಲಿಂದ 3 ತಿಂಗಳಿಗೆ ಆಗೋಷ್ಟು ಅದರ ದುಡ್ಡನ್ನು ಸಪ್ರೇಟಾಗಿ ಒಂದು ಅಕೌಂಟಲ್ಲಿ ತೆಗೆದಿಡ್ತಾ ಬನ್ನಿ ಎಮರ್ಜೆನ್ಸಿಗೆ ಅಂತ. ಆ ದುಡ್ಡನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದಲ್ಲಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.